ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್ ಮತ್ತು ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಮೋಟಗಾನಹಳ್ಳಿ ಗ್ರಾಮದ ವಿವಿಧ ಶಾಲೆಯ ಮಕ್ಕಳು ಶಾಲಾ ಆವರಣ ಮತ್ತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇಶಭಕ್ತರ ಸಾಕ್ಷ್ಯ ಚಿತ್ರಗಳ ಪ್ರದರ್ಶನ, ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡುವ ಮೂಲಕ ಗ್ರಾಮದಲ್ಲಿ ಪಥಸಂಚಲನ ನಡೆಸಿದ್ದು ವಿಶೇಷವಾಗಿತ್ತು. ಅಧ್ಯಕ್ಷ ಎಂಆರ್ ಶಿವಕುಮಾರ್ ಮಾತನಾಡಿ, ಭಾರತ ದೇಶ ವಿವಿಧ ರಂಗಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದು, ಈಗ ದೇಶವನ್ನು ಬಲಿಷ್ಠವಾಗಿ ಕಟ್ಟುವ ಜವಾಬ್ದಾರಿ ವಿದ್ಯಾರ್ಥಿಗಳು ಮತ್ತು ಯುವಜನರಾಗಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ. ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. ಸ್ವಾತಂತ್ರ್ಯ ದಿನಾಚರಣೆ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಾಯ್ತು. ಎಲ್ಲ ಸದಸ್ಯರು, ಪಿಡಿಒರು, ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು, ವರ್ಕರ್ಗಳು, ಗ್ರಾಮಸ್ಥರು ಎಲ್ಲ ಸೇರಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಎಲ್ಲರಿಗೂ ಗ್ರಾಮಕ್ಕೆ ಎಲ್ಲ ಇದೇ ಥರ ಒಳ್ಳೆಯದಾಗಲಿ, ಏನು ಕುಂದು ಕೊಟ್ಟೆ ಬಡ್ದಂಗೆ ಎಲ್ಲ ಇರಲಿ, ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ. ಶಾಲೆ ಮಕ್ಕಳು ಪ್ರತಿಯೊಂದು ಸ್ಕೂಲಲ್ಲೂ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಮಿಡ್ಲ್ ಸ್ಕೂಲು, ಆಮೇಲೆ ಹೈಸ್ಕೂಲು, ಆಮೇಲೆ VS ಸೊಸೈಟಿ ಎಲ್ಲ ಸ್ಕೂಲ್ಗಳಲ್ಲೂ ಎಲ್ಲ ಸದಸ್ಯರುಗಳು ಆಯಾ ಭಾಗದಲ್ಲಿ ಎಲ್ಲ ಫ್ಲಾಗ್ ಆಡಿಸಿ ಎಲ್ಲರೂ ಪಂಚಾಯತಿ ಬಂದು ಪಂಚಾಯತಿಯಲ್ಲಿ ಫ್ಲಾಗ್ ಆಡಿಸಿ ಮಾಡಿ ಹುಡುಗರನ್ನೆಲ್ಲ ಪಂಚಾಯತಿಯಿಂದ ಕರೆಸಿ ಸಿಹಿ ಹಂಚಿ ಎಲ್ಲ ಕಡೆ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಸ್ವಾತಂತ್ರ್ಯ ದಿನಾಚರಣೆ 79ಗೆ ಈ ದಿನ ನಾವು ನೋಡ್ತಾ ಇದ್ದೀವಿ, ಶುಭ ದಿನ ಅಂತ ಹೇಳ್ತಾ ಇದ್ದೀವಿ ಸರ್. ಸರ್, ಮುಂದಿನ ಯುವ ಪೀಳಿಗೆ ಏನು ಸಂದೇಶ ಸರ್? ಯುವ ಪೀಳಿಗೆ ಈ ಥರ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಯುವಕರು ಬೆಳೆಸ್ಕೊಬೇಕು. ಬರೀ ಓದೋ ಕಡೆಗೆ ಗಮನ ಕೊಟ್ಟರೆ ಆಗಲ್ಲ. ಎಲ್ಲ ಕಡೆನೂ ನಮ್ಮ ದೇಶ ಯಾವ ಥರ ಇತ್ತು, ಯಾವ ಥರ ಆಗಿದೆ, ಮುಂದೆ ಯಾವ ಥರ ಆಗಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಮಾನ್ಯತೆ ಕೊಟ್ಟು ಹುಡುಗರು ಅದನ್ನ ಪ್ರಾಮುಖ್ಯತೆಯಾಗಿ ಯುವಕರು ಆಸಕ್ತಿ ವಹಿಸಿ ಬರಬೇಕು. ಈಗೆಲ್ಲ ಯುವಕರೆಲ್ಲ ಆಸಕ್ತಿ ತೋರಿ ಬರ್ತಾ ಇದೆ ಸರ್. ತಮ್ಮ ಎಂಆರ್ ಶಿವಕುಮಾರ್ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಟಗಾನಹಳ್ಳಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಮಾತನಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವಿದೆ. ನಮ್ಮ ಪಂಚಾಯಿತಿಯಲ್ಲಿ ಪ್ರತಿ ವರ್ಷ ಅಂತ ಈ ವರ್ಷವೂ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಪಂಚಾಯಿತಿಯ ಸಿಬ್ಬಂದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತೇನೆ ಎಂದರು. ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು, ಗ್ರಾಮದ ಮುಖಂಡರು, ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ದೇಶದ ರಾಜ್ಯದ ಜನತೆಗೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಯಾವುದೇ ಆಗಲಿ ಈಗ ಯುವ ಪೀಳಿಗೆ ಮರೆತಿಲ್ಲ. ಆಗಿನ ನಾಯಕರು ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯ ತಂದುಕೊಟ್ರು ಅದನ್ನೆಲ್ಲ ಮರಿದಲ್ಲೇ ಎಲ್ಲ ಪ್ರತಿಯೊಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಗ್ರಾಮಗಳ ಸ್ಕೂಲಿನಲ್ಲಿ, ಶಾಲೆಗಳಲ್ಲಿ, ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ಶಾಲೆಗಳಲ್ಲೂ ಫ್ಲಾಗ್ ಹಾಸ್ಟಿಂಗ್ ಮಾಡಿ ತುಂಬ ಖುಷಿಯಿಂದ ನಮ್ಮ ಈ ಒಂದು ಸ್ವತಂತ್ರ ದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ಲರೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಸರ್, ತಮ್ಮ ಜಗದೀಶ್, ಮಂಗಳ ಗ್ರಾಮ ಪಂಚಾಯತಿ ಮೆಂಬರು, ಮಲ್ಲೂರು ಬ್ಲಾಕ್.